ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನ್ಯಾಯಯುತ ವೇತನಕ್ಕೆ ಆಗ್ರಹ. ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಅವಧಿ ಮುಷ್ಕರ ಆರಂಭ. ಗುರುನಾನಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ. ಮಾನಸಿಕ ದೈಹಿಕ ಸದೃಢತೆಗೆ ಕ್ರೀಡಾ ಪೂರಕ. ನಾಗರಾಜ್ ಮಠ್. ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಶಾಸಕ ಪ್ರಭು ಚವ್ಹಾಣ್ ಸೂಚನೆ. ಸುದ್ದಿಯ ವಿವರಗಳು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾವಿರಾರು ಆಶಾ ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರು ಮಂಗಳವಾರದಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಆರಂಭಿಸಿದ್ದಾರೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗೆ ಮುಖ್ಯವಾಗಿರುವ ಈ ಕಾರ್ಯಕರ್ತೆಯರು ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ಪೂರೈಸಲು ಹೆಚ್ಚುವರಿ 2,000 ರೂಪಾಯಿಗಳ ಜೊತೆಗೆ 15,000 ರೂಪಾಯಿ ನಿಗದಿತ ಮಾಸಿಕ ಗೌರವ ಧನವನ್ನು ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವವರೆಗೆ ಪ್ರತಿಭಟನೆ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಅಖಿಲ ಭಾರತ ಸಂಯುಕ್ತ ಕಾರ್ಮಿಕ ಸಂಘ ಕೇಂದ್ರ ಎಐಯುಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಸದಸ್ಯರು ಹೇಳಿದ್ದಾರೆ. ಎಐಯುಟಿಯುಸಿ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ಮಾತನಾಡಿ, ಆಶಾ ಕಾರ್ಯಕರ್ತರು ಕರ್ನಾಟಕದಲ್ಲಿ ರೋಗಗಳು, ಅಪೌಷ್ಟಿಕತೆ, ಮಕ್ಕಳ ಮರಣದ ವಿರುದ್ಧ ಹೋರಾಡುವ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಆರೋಗ್ಯ ಸೇವೆಗಳ ಬೆನ್ನೆಲುಬು ಆಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಆರೋಗ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಶಾ ಕಾರ್ಯಕರ್ತರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಆದರೆ ಅವರಿಗೆ ನಿಗದಿತ ಗೌರವಧನ ನೀಡಲಾಗುತ್ತಿಲ್ಲ. ಹೀಗಾಗಿ ಮಾಸಿಕ ಗೌರವಧನ 15,000 ರೂಪಾಯಿಗಳನ್ನು ನಿಗದಿಪಡಿಸುವಂತೆ ಆಗ್ರಹಿಸುತ್ತಿದ್ದೇವೆಂದು ಹೇಳಿದ್ದಾರೆ. ಗುರುನಾನಕ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ 2024-25ನೇ ಸಾಲಿನ ನೆಹರು ಕ್ರೀಡಾಂಗಣದಲ್ಲಿ ಇಂದು ಜರುಗಿತು. ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ಸಹಾಯಕ ನಿರ್ದೇಶಕರು ಶ್ರೀ ನಾಗರಾಜ್ ಮಠ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರುತ್ತದೆ, ಜೊತೆಗೆ ಅವರಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯೂ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶಾಲೆಯಲ್ಲಿ ಕ್ರೀಡೆ ದೇಶದ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರವು ಅತ್ಯಂತ ಮಹತ್ವದಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಶಿಕ್ಷಕರು ಕಾಳಜಿ ತೋರಬೇಕು. ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೇವೆ, ಅದರಂತೆ ಕ್ರೀಡಾಂಗಣದಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮುಂದೆ ಬರೋಣ ಎಂದು ಸಲಹೆ ಮಾಡಿದರು. ಗುರುನಾನಕ್ ಶಾಲೆಯು ಶಿಸ್ತುಬದ್ಧವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುತ್ತದೆ ಎಂಬುದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಕೂಡ ಒಂದು ಸಾಕ್ಷಿಯಾಗಿದೆ. ಬೀದರ್ ಜಿಲ್ಲೆಯ ಕೀರ್ತಿಯು ಶಾಲೆಯ ಕೀರ್ತಿಯು ವಿಶ್ವ ಮಟ್ಟದಲ್ಲಿ ಬೆಳಗುವ ದಿಶೆಯಲ್ಲಿ ತಾವೆಲ್ಲರೂ ಕ್ರೀಡೆಯಲ್ಲಿ ಆಸಕ್ತಿ ತೋರಬೇಕು, ಪ್ರತಿಯೊಬ್ಬರು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಮಕ್ಕಳಿಗೆ ಸಲಹೆ ಮಾಡಿದರು. ಈ ಸಮಾರಂಭದಲ್ಲಿ ಡೀನರಾದ ಹನುಮಾನ್, ಪ್ರಾಂಶುಪಾಲರುಗಳಾದ ನಾಳಿನಿ ಡಿಜಿ, ಅಮ್ಜದ್ ಅಲಿ, ದೇವಿದಾಸ್ ರಾಥೋಡ್, ಶೀಬಾ ಶರ್ಲಿ ಉಪಸ್ಥಿತರಿದ್ದರು. ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸಬೇಕು, ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಕಮಲ್ನಗರ್ ತಾಲೂಕಿನ ಢೋಣೆಗಾಂವ್, ಎಂ ಹೊರೊಂಡಿ, ಸೋನಾಳ್ವಾಡಿ, ಕಾಳಗಪುರ್, ಹುಲ್ಸೂರ್, ಖೇಡ್, ಸಂಗಮ್ ಸೇರಿದಂತೆ ವಿವಿಧೆಡೆ ಗ್ರಾಮ ಸಂಚಾರ ನಡೆಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಎಲ್ಲ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪಗಳು, ಶೌಚಾಲಯ, ಕುಡಿಯುವ ನೀರಿನ ಕೊರತೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು.
ಶಾಲೆ ಅಂಗನವಾಡಿಯಲ್ಲಿ ಕುಡಿಯುವ ನೀರು, ಶೌಚಾಲಯ, ಕಾಂಪೌಂಡ್ ಗೋಡೆ ಇರುವಂತೆ ನೋಡಿಕೊಳ್ಳಬೇಕು. ಬೀದಿಗಳನ್ನು ಶುಚಿಯಾಗಿಡಬೇಕು. ಬೀದಿ ದೀಪಗಳು ಸುಸ್ಥಿರಯಲ್ಲಿಡಬೇಕು. ನನ್ನ ಬಳಿಗೆ ಪಂಚಾಯಿತಿ ಸಮಸ್ಯೆಗಳು ಸಾಕಷ್ಟು ಬರುತ್ತಿವೆ. ಪಂಚಾಯಿತಿ ವ್ಯಾಪ್ತಿಯ ಕೆಲಸಗಳನ್ನು ಸ್ಥಳೀಯವಾಗಿ ಪರಿಹರಿಸಬೇಕು ಎಂದು ತಿಳಿಸಿದರು. ಕೃಷಿ ಭೂಮಿಗಳಿಗೆ ರಸ್ತೆ ನಿರ್ಮಿಸಿಕೊಡುವಂತೆ ಬಹಳಷ್ಟು ಜನರು ಬೇಡಿಕೆಗಳನ್ನು ಇಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಈ ಕೆಲಸ ಮಾಡಲು ಅವಕಾಶವಿದೆ. ಅವಶ್ಯಕತೆ ಇರುವ ಕಡೆ ಸರ್ವೆ ಮಾಡಿಸಿ ರಸ್ತೆ ನಿರ್ಮಾಣ ಕೆಲಸ ಆರಂಭಿಸಬೇಕು. ಗ್ರಾಮಸ್ಥರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದ ರೀತಿಯಲ್ಲಿ ಕೆಲಸ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಗ್ರಾಮಗಳ ಅಭಿವೃದ್ಧಿಗೆ ಸದಾ ಸಿದ್ಧನಿದ್ದು ಎಲ್ಲ ಬೇಡಿಕೆಗಳನ್ನು ಆದ್ಯತೆಗೆ ಅನುಗುಣ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಅಮಿತ್ ಕುಮಾರ್ ಕುಲಕರ್ಣಿ, ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಹನುಮಂತ್ ಕೌಟ್ಗೆ, ಪಂಚಾಯತ್ ರಾಜ್ ಇಲಾಖೆಯ ಎಇ ವೆಂಕಟರಾವ್ ಶಿಂದೆ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ವಿಭಾಗದ ಎಇಇ ಸುಭಾಷ್ ದಳಗುಂಡೆ, ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಮುಖಂಡರಾದ ವಸಂತ್ ಬಿರದನ್, ರಾಮಶೆಟ್ಟಿ ಪನ್ನಾಳೆ, ಬಸವರಾಜ್ ಪಾಟೀಲ್, ಕಿರಣ್ ಪಾಟೀಲ್, ಶಿವರಾಜ್ ಅಲ್ಮಾಜೆ, ರಾಜ್ಕುಮಾರ್ ಅಲಬೀದೆ, ಶಾಲಿವಾನ್ ಬಿರದರ್, ಶಕುಂತಲಾ ಮುತ್ತಂಗೆ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕಾ ಮಟ್ಟದ ಅಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಾಂಪ್ರದಾಯಿಕ ಭತ್ತ ಬೇಸಾಯ ಪದ್ಧತಿಯಲ್ಲಿ ಕೂಲಿ ಕಾರ್ಮಿಕರ ಅವಲಂಬನೆ ಹೆಚ್ಚು. ಹಾಗಾಗಿ ಕೃಷಿಯಲ್ಲಿ ಯಾಂತ್ರೀಕರಣ ಅಳವಡಿಸಿಕೊಂಡಲ್ಲಿ ಹೆಚ್ಚು ಇಳುವರಿ ಪಡೆದುಕೊಳ್ಳಬಹುದು ಎಂದು ಬಿಜೆಪಿ ಕನ್ನಡ ಸಾಂಸ್ಕೃತಿಕ ಪ್ರಕೋಷ್ಠಕದ ಜಿಲ್ಲಾಧ್ಯಕ್ಷ ಹಾಗೂ ರೈತ ಮುಖಂಡ ಕೆಬ್ಬೆಹುಂಡಿ ಶಿವಕುಮಾರ್ ಹೇಳಿದರು. ಟಿ ನರಸೀಪುರ ತಾಲೂಕಿನ ದೊಡ್ಡ ಬಾಗಿಲು ವಲಯದ ಕೈಯಂಬಡಿ ಕಾರ್ಯಕ್ಷೇತ್ರದ ಮುಸುವಿನ ಕೊಪ್ಪಲಿನ ಕನಕ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಹಾಗೂ ರೈತರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದ ಯಂತ್ರ ಶ್ರೀ ಭತ್ತ ಬೇಸಾಯ ಬೆಳೆಗಾರರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹಳೆ ಬೇಸಾಯ ಪದ್ಧತಿಯಲ್ಲಿ ಹೆಚ್ಚು ಬಿತ್ತನೆ ಬೀಜ, ಹೆಚ್ಚು ರಸಗೊಬ್ಬರ, ಹೆಚ್ಚು ಶ್ರಮ ಮತ್ತು ಹೆಚ್ಚು ಸಮಯದ ಅವಶ್ಯಕತೆ ಇರುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವ ಯಂತ್ರ ಶ್ರೀ ಭತ್ತ ಬೇಸಾಯದಲ್ಲಿ ಕಡಿಮೆ ಬಿತ್ತನೆ ಬೀಜ, ಕಡಿಮೆ ಗೊಬ್ಬರ, ಕಡಿಮೆ ಸಮಯ, ಕಡಿಮೆ ಕೃಷಿ ಕೂಲಿ ಕಾರ್ಮಿಕರ ತೊಡಗಿಸಿಕೊಳ್ಳುವಿಕೆಯಿಂದ ಹೆಚ್ಚು ಇಳುವರಿ ಮತ್ತು ಆದಾಯ ಪಡೆಯಬಹುದು. ನನ್ನ ಜಮೀನಿನಲ್ಲಿ ಯಂತ್ರ ಶ್ರೀ ಅಳವಡಿಕೆ ಮೂಲಕ ಈ ಬೆಳೆಯಲ್ಲಿ ಅಧಿಕ ಇಳುವರಿ ಪಡೆದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರು ಲಭ್ಯವಿಲ್ಲದ ಕಾರಣ ಕೃಷಿಯಲ್ಲಿ ಯಂತ್ರಗಳನ್ನು ಅಳವಡಿಕೆ ಅನಿವಾರ್ಯವಾಗಿದೆ ಎಂದರು. ಅದರಂತೆ ಕಳೆದ ಬಾರಿ ನಮ್ಮೂರು ಮಟ್ಟದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಯಾವ ರೀತಿ ಬೆಳಿಬೇಕು, ಅದನ್ನು ಸಸಿ ಮಡಿನ ಹೆಂಗೆ ಮಾಡಬೇಕು, ವಸ್ತು ನಮಗೆ ಮಿಷಿನ್ ನಾಟಿ ಅಂದರೆ ಹೆಂಗೆ ಮಿಷಿನ್ ನಾಟಿ ಮಾಡೋದು, ಆಳುಗಳ ಪೈರು ಕಿತ್ತರೆ ಮೋಟ ಇದ್ದಾವೆ ತಗೊಳ್ಬಿಡ್ತಾರೆ. ಇನ್ನು ಮಿಷಿನ್ಗೆ ಪೈರ ಬೆಳೆದಂಗೆ ಅದು ತಗೊಂಡು ಕೊಡೋದಂಗೆ ಈ ಒಂದು ಅನುಭವನ ತಿಳಿಸ್ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಲ್ಲಿ 1 ಅವರ್ಗೆ 1 ಗಂಟೆಗಳ ಕಾಲದಲ್ಲಿ ನಾವು ಕಲಿತಂಥದ್ದನ್ನು ನಾನು ಧೈರ್ಯ ಮಾಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ತಿರೋದು. ಮೊದಲನೇ ಸರಿ ಇಷ್ಟೊಂದು ದೊಡ್ಡ ಫೀಲ್ಡ್ ಬೇಡ, ಒಂದು 20 ಗುಂಟ 1 ಎಕರೆ ಪ್ರದೇಶದಲ್ಲಿ ನಾವು ಮಾಡೋಣ ನನ್ನ ತಮ್ಮ ಹೇಳಿದ್ರು. ನನ್ನ ಅಭಿಪ್ರಾಯ ಇವರು ಇದನ್ನ ಸುಮ್ಮನೆ ಜಾರಿಗೆ ತಂದಿಲ್ಲ. ಹೆಗಡೆ ಸಾಹೇಬರು ಒಂದು ಕಾರ್ಯಕ್ರಮ ಕೊಟ್ಟವ್ರೆ ಅಂದರೆ ಅದ್ರ ಹಿಂದೆ ಒಂದು ಒಳ್ಳೆ ದೊಡ್ಡ ಅಭಿಪ್ರಾಯ ಇದೆ. ಇವತ್ತು ಒಂದು ಬ್ಯಾಂಕ್ನವರು ಒಂದು ಗ್ರಾಮಕ್ಕೆ ಸಾಲ ಕೊಡಬೇಕಾದ್ರೆ RTC ಕೊಡಬೇಕು, ಮನೆ ಪತ್ರನ ಫ್ರೆಡ್ಜ್ ಮಾಡಬೇಕು, ಅಡಮಾನ ಮಾಡಬೇಕು, ಇಲ್ಲ ನಮ್ಮಲ್ಲಿ ಚಿನ್ನ ಕೊಡಬೇಕು, ಸಾಲ ಕೊಡಬೇಕಾದ್ರೆ ನಿಜನ. ಇವತ್ತು ಇಡೀ ರಾಜ್ಯದಲ್ಲಿ ಯಾವ ಊರಲ್ಲಿ ಧರ್ಮಸ್ಥಳ ಸಂಘ ಯಾರು ಇಲ್ಲ ಹೇಳ್ತೀರ? ಅದರ ಒಂದು ಹೇಳಕ್ಕಂತ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನನಗೆ ಗೊತ್ತಿರ ದೇಶವ್ಯಾಪಿ ಬಡ್ಡಿ ನಮ್ಮ ರಾಜ್ಯದಲ್ಲಿ ಪ್ರತಿ ಒಂದು ಹಳ್ಳಿನಲ್ಲೂ ಕೂಡ ಕಡಿಮೆ ಬಡ್ಡಿನಲ್ಲಿ ರೈತಾಪಿ ವರ್ಗದವರಿಗೆ ಹೈನುಗಾರಿಕೆಗೆ ಇರ್ಬೋದು, ಕೃಷಿಗಿರ್ಬೋದು, ಅಥವಾ ವೆಹಿಕಲ್ ಸಾಲಕ್ಕಿರ್ಬೋದು, ಮನೆ ಕಟ್ಟಲಿಕ್ಕಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಜನಗಳಿಗೆ ಅನುಕೂಲ ಮಾಡಬೇಕು, ಹಿಂದುಳಿದಿರ್ತಕ್ಕಂಥ ಜನರನ್ನ ಮುಂದೆ ತರಬೇಕು. ಈಗ ಒಂದು 16 ಎಕರೆ ಜಮೀನಿದವರಿಗೆ ಯಾರು ಸಾಲ ಕೊಡ್ತಾರೆ? ನಿಜನ ಕಳ್ಕೊಂಡ 10 ಎಕರೆ ಆಸ್ತಿ ಅವ್ರಿಗೆ ಸಿದ್ದೇಗೌಡರು ಯಾರು ಬೇಕಾದ್ರೂ ಸಾಲ ಕೊಡ್ತಾರೆ? 1 ಗುಂಟೆ ಇಲ್ಲದವ್ರಿಗೆ ಯಾರು 50,000 ಸಾಲ ಕೊಡ್ತಾರ? ಇವರು ಒಂದು ಆಧಾರ್ ಕಾರ್ಡ್ ಒಂದು ಬುಕ್ ಮೇಂಟೈನ್ ಮಾಡೋದಕ್ಕೆ ನಿಮಗೆ ಲಕ್ಷ ಸಾಲ ಕೊಡ್ತಾವೆ. ಇವತ್ತು ಗ್ರಾಮೀಣಾಭಿವೃದ್ಧಿ ಜನರ ಕಲ್ಯಾಣಕ್ಕೋಸ್ಕರ ನಮ್ಮ ಸ್ವಾಮೀಜಿಯವರು ಶ್ರಮ ಪಡ್ತಾವ್ರೆ ಅಂತಂದಾಗ ಈ ಯಂತ್ರಶ್ರೀ ನಾಟಿನಲ್ಲೂ ಸಕ್ಸಸ್ ಕಂಡೇ ಅವರು ನಮ್ಮನ್ನ ನಾಟಿ ಮಾಡಿ ಅಂತ ಹೇಳ್ತಾವ್ರೆ. ನಾನು 8 ಎಕರೆಗೂ ಮಾಡ್ತೀನಿ ಅಂತೇಳಿ ನಾವು ಒಟ್ಲಾಕಿದಾಗ ಪಾಪ ನಮ್ದಿರೋದು ಒಳಭಾಗದ ಜಮೀನು, ಇಂಟೀರಿಯರ್ ಪ್ಲೇಸು,
ಕೆಸರುಗದ್ದ ಎಲ್ಲ ಮಳ ಹೋಗ್ಬಿಟ್ಟದ ಬೆಳೆಯೋರ್ ಪಂಚಾಯತಿ ಪಾಪ ತುಂಬ 1 ಕಿಲೋಮೀಟರ್ ನಡಿಬೇಕು. ನಡ್ಕೊಂಡು ಬಂದು ನಮಗೆ ಆ ಸಸಿ ಮಡಿನ ಯಾವ ರೀತಿ ಒತ್ತಲಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು, ಅದಲ್ಲದೆ 3 ದಿನಕ್ಕೆ 4 ದಿನಕ್ಕೆ ಒಂದ್ಸಲ ವಿಸಿಟ್ ಕೊಟ್ಟು, ನಾವೇನು ಮಾಡ್ತೀವಿ, ಕೆಸರು ಮಾಡಿಬಿಟ್ಟು ಗೊಬ್ಬರ ಇಟ್ಬಿಡ್ತೀವಿ, ಅಷ್ಟು ಮಣ್ಣು ತಿಂತದೆ, ಅಷ್ಟು ವೇಸ್ಟ್ ಆಯ್ತದೆ, ತೊಂದರೆ ಇಲ್ಲ. ಅರ್ಧ ಇಂಚು ಮಣ್ಣು ಕೂರ್ಸೋದು, ಗೊಬ್ಬರ ಹಾಕ್ಬಿಟ್ರೆ ಎಲ್ಲಿ ಸಸಿ ಮಡಿ ಹೋಗ್ತದೆ, ಸುಟ್ಟೋಯ್ತದೆ. ಗೊಬ್ಬರನೇ ಹಾಕಿ ಪೈರು ಬೆಳೆದಿದ್ದೀನಿ ನಾನು, ಒಂದು ಕಾಳು ಗೊಬ್ಬರ ಹಾಕಿಲ್ಲ. ನೀವು ನಂಬ್ತಿರೋ ನೀವು ಮಾಡಿ, ನೀವು ಅದೇ ಮಾಡಬೇಕು. ಯಾಕಂದ್ರೆ ಗೊಬ್ಬರ ಹಾಕಿದ್ರೆ ಸುಟ್ಟೋಯ್ತಲ್ಲ, 90 ಕಾಲೆಲ್ಲ ಒಂದು ಇದನ್ನ ಮಿಶ್ರಣ ಮಾಡ್ಕೊಂಡು ಸ್ಪ್ರೇ ಮಾಡಿ ಪೈರು ಬೆಳೆದು ನಾಟಿ. ಪಾಪ ಒಂದು ದಿನದಲ್ಲಿ ಎಲ್ಲ ಕಡೆ ಅವಾಗೆ ಮಿಷಿನ್ಗಳು ಏನೋ ಡ್ರೈವರ್ ತಗೋದ್ರಿಂದ ಒಂದು ದಿನ ಮಿಸ್ ಆಯಿತು. ಮಾಡಬೇಕು. ನಮ್ಮ ರೈತ ಬಾಂಧವರಿಗೆ ಕಡಿಮೆ ಬಿತ್ತನೆ ಬೀಜ, ಔಷಧಿ, ಗೊಬ್ಬರ ಮತ್ತು ಶ್ರಮವನ್ನು ಕಡಿಮೆ ಮಾಡಿ ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯ ಮತ್ತು ಇಳುವರಿಯನ್ನು ಪಡೆಯಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಕೃಷಿಯನ್ನು ವರ್ಗಾವಣೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಯುವ ರೈತ ಬಾಂಧವರು ಕೃಷಿ ಮಾಡೋದಕ್ಕೆ ಗಮನವನ್ನು ಕೊಡ್ತಾ ಇಲ್ಲ. ಏನು ನಮ್ಮ ಹಿರಿಯವರಿದ್ದಾರೆ, ರೈತ ಬಾಂಧವರಿದ್ದಾರೆ, ಅವರು ಮಾತ್ರ ಕೃಷಿಯನ್ನು ಮಾಡೋದಕ್ಕೆ ಮುಂದುವರ್ತಾ ಇದ್ದಾರೆ. ಅವರನ್ನು ನಮ್ಮ ಮುಂದಿನ ಪೀಳಿಗೆ ಅನುಸರಿಸಬೇಕು. ಕೃಷಿಯಿಂದ ವಿಮುಖರಾಗಬಾರ್ದು. ಅವರು ಕೃಷಿಯನ್ನು ಒಪ್ಪಿಕೊಂಡು ಅವರು ಮುಂದುವರಿಬೇಕು. ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳಿದಂತೆ ಜೈ ಜವಾನ್ ಜೈ ಕಿಸಾನ್ ಅಂತಂದರೆ ಭಾರತ ದೇಶದ ಬೆನ್ನೆಲುಬು ರೈತರು, ಅದೇ ರೀತಿ ಸೈನಿಕರು, ಅವರಿಬ್ಬರನ್ನು ನಾವು ಸದಾ ಪ್ರತಿನಿತ್ಯ ಗೌರವಿಸಬೇಕು. ಅದರಿಂದ ಈ ಒಂದು ರೈತ ಬಾಂಧವರಿಗೋಸ್ಕರ, ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ನಮ್ಮ ರೈತ ಬಾಂಧವರು ಇವಾಗ ಭಾಳ ಒತ್ತಡದಲ್ಲಿದ್ದಾರೆ. ಇವಾಗೆಲ್ಲ ನಮ್ಮ ಸುಗ್ಗಿ ಕಾಲ, ಎಲ್ಲ ಜಮೀನುಗಳಲ್ಲಿದ್ದಾರೆ. ನಮ್ಮ ಕೃಷಿ ಇಲಾಖೆಗೆ ಯಾರು ಹೋಗೋದಿಲ್ಲ. ಕೃಷಿ ಇಲಾಖೆ ಬಂದು ಕೂಡ ಮಾಹಿತಿ ಕೊಡ್ತೀವಿ ಅಂದರೆ ಕೇಳೋಷ್ಟು ಪರಿಸ್ಥಿತಿ ಇಲ್ಲ, ಅಷ್ಟು ಸೀಸನ್ ಇಲ್ಲ. ಒಂದು ಅಕ್ಕಿನೂ ಕೂಡ ಕೂಡಿಡುತ್ತಲ್ಲ ಅಂತ ಒಂದು ಕಾಲ ಇದು. ಆದ್ದರಿಂದ ಎಲ್ಲರೂ ನಮ್ಮ ರೈತ ಬಾಂಧವರು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ನಮಗೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು. ಕೇರಳದ ಮಲ್ಲಪುರಂನಲ್ಲಿ ದೇಗುಲವೊಂದರ ಧಾರ್ಮಿಕ ಉತ್ಸವದ ವೇಳೆ ಆನೆಯೊಂದು ದಾಳಿ ಮಾಡಿದ ಪರಿಣಾಮ ಕನಿಷ್ಠ 20 ಮಂದಿ ಗಾಯಗೊಂಡಿದ್ದಾರೆ. ಕೇರಳದ ಮಲ್ಲಪುರನ ತೀರೂರಿನ ಬಿಪಿ ಅಂಗಡಿಯ ಜಾರಂ ಮೈದಾನದಲ್ಲಿ ಈ ಘಟನೆ ನಡೆದಿದ್ದು, ದೇಗುಲ ಉತ್ಸವಕ್ಕಾಗಿ ಸಿಂಗಾರಗೊಂಡು ನಿಂತಿದ್ದ ಆನೆಯೊಂದು ಏಕಾಏಕಿ ಆಕ್ರೋಶಗೊಂಡು ತನ್ನ ಮುಂದಿದ್ದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದೆ. ವ್ಯಕ್ತಿಯನ್ನು ಸೊಂಡಿಲಿನಿಂದ ಎತ್ತಿಕೊಂಡ ಆನೆ ಏಕಾಏಕಿ ಬಟ್ಟೆ ಒಗೆಯುವಂತೆ ನೆಲಕ್ಕೆ ಒಗೆದಿದೆ. ಬಳಿಕ ಅಲ್ಲಿ ನೆರೆದಿದ್ದ ಜನರತ್ತ ಆನೆ ನುಗ್ಗಿದ್ದು, ಈ ವೇಳೆ ಕನಿಷ್ಠ 20 ಮಂದಿ ಗಾಯಗೊಂಡಿದ್ದಾರೆ ಮತ್ತು ಈ ಪೈಕಿ 2 ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಮೂಲಗಳ ಪ್ರಕಾರ ಇಲ್ಲಿನ ಬಿಪಿ ಅಂಗಡಿಯಲ್ಲಿರುವ ಯಾಹೋ ತೆಂಗ ದೇಗುಲದಲ್ಲಿ 4 ದಿನಗಳ ವಾರ್ಷಿಕ ಉತ್ಸವಗಳು ಅಥವಾ ನೇರ್ಚ ಕಾರ್ಯಕ್ರಮ ನಡೆಯುತ್ತಿತ್ತು. ವಿಶೇಷ ಕಾರ್ಯಕ್ರಮಕ್ಕಾಗಿ ತರಬೇತಿ ಪಡೆದ ಆನೆಗಳನ್ನು ಕರೆಸಲಾಯಿತು.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.